So here it is. Hello, excuse me. Hello. Panipuri ready. Panipuri ready? Yes. Super. I know it's super. How is it? ಖಾರ ಆಯಿತು ಪಾಪ ಅವನಿಗೆ. ಹಾಯ್ ನಮಸ್ತೆ, ವಾಟ್ಸಪ್ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಕೈಯಲ್ಲಿ ಏನಿದೆ ಇವತ್ತು ಪಾನಿಪುರಿ ಇದೆ. ಸೊ ಇವತ್ತು ನಾವು ಪಾನಿಪುರಿ ಮಾಡಿದ್ವಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಲೈಕ್ $10ಗೆ ಒಂದು ಪ್ಲೇಟ್ ಅನಿಸುತ್ತೆ, $10 to $12 ಒಂದು ಪ್ಲೇಟ್ ಅನಿಸುತ್ತೆ. ಅಂದರೆ $700 ಈ ಒಂದು ಪ್ಲೇಟ್ ಪಾನಿಪುರಿ ಸಿಗುತ್ತೆ. ಅದು ಅವರು ಹೊರಗಡೆ ಏನು ಮಾಡ್ತಾರೆ ಅಂತಂದರೆ ಜಲ್ಜೀರಾ ಇರುತ್ತಲ್ಲ, ಸೊ ಆ ಜಲ್ಜೀರಾ ವಾಟರ್ನ ಪಾನಿ ಥರ ಕೊಡ್ತಾರೆ. ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ. ನಾವು ಯೂಶ್ವಲಿ ಮನೆಯಲ್ಲಿ ವೀಕ್ಲಿ ಟ್ವೈಸ್ ಆದರೂ ಪಾನಿಪುರಿ ಇದ್ದೇ ಇರುತ್ತೆ. ಸೊ ಮನೇಲಿ ಮಾಡಿಕೊಂಡ್ರೆ ಈಸಿ ಅಲ್ವಾ, ನಾವೇ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಇವಾಗ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂತ. ಸೊ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ವಿಡಿಯೋ ನೋಡ್ಕೊಂಬನ್ನಿ. ಓಕೆ, ಫಸ್ಟ್ ನಾವೀಗ ಪಾನಿಪುರಿ ಮಸಾಲ ಮಾಡ್ಕೊಳ್ಳೋಣ. ಪಾನಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಜಾರಲ್ಲಿ ಶುಂಠಿ, ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಲೈಕ್ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1 ಸ್ಪೂನ್ ಅಷ್ಟು ಉಪ್ಪು ನೀವು ಆಮೇಲೆ ಹೆಚ್ಚು ಕಡಿಮೆ ನೋಡ್ಕೊಳ್ಳಿ. ಆ್ಯಂಡ್ ಇದು ಬಂದು ಆಮ್ಚೂರ್ ಪೌಡರ್. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಕೊತ್ತಂಬರಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಬೇಕು. ನಾನು ಯಾವಾಗಲೂ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀನಿ ಮೆಣಸಿನ್ಕಾಯಿ. ಸೊ ಕೆಟ್ಟೋಗಲ್ಲ ಬೇಗ. ನಿಮ್ಮದು ಸ್ಪೈಸ್ ಲೆವೆಲ್ ಯಾವ ಥರ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನಮಗೆ ಒಂದು ಸ್ವಲ್ಪ ಖಾರ ಹುಳಿ ಜಾಸ್ತಿ ಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮಿಂಟ್. ಸೊ ತೊಳೆದಿಟ್ಕೊಂಡಿದ್ದೀನಿ, ಮಿಂಟ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಲೆಮನ್. ಸೊ ನಾನು ಇದನ್ನು ಸ್ಕ್ವೀಸ್ ಮಾಡಿ ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈಸಿಯಾಗಿ ನನಗೆ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಇದನ್ನು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಸೊ ನಮ್ಮ ಪಾನಿ ಆಲ್ಮೋಸ್ಟ್ ರೆಡಿ ಇದೆ. ನಮ್ಮ ಪಾನಿ ರೆಡಿಯಾಗಿದೆ. ಸಖತ್ತಾಗಿ ಸ್ಪೈಸಿ, ಹುಳಿ ಸ್ಪೈಸಿ ನಮಗೆ ತುಂಬ ಇಷ್ಟ. ಸೊ ಇವಾಗ ನಾವು ಇದನ್ನು ತಗೊಳ್ಳೋಣ. ಇದರಲ್ಲಿ ಪೊಟ್ಯಾಟೊ ಮತ್ತು ಪೀಸ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಸ್ಟಫಿಂಗ್, ಪೂರಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಇದನ್ನು ಯೂಸ್ ಮಾಡ್ತಾರೆ, ಏನದು ಬ್ಲ್ಯಾಕ್ ಚೆನ್ನ ಯೂಸ್ ಮಾಡ್ತಾರೆ, ಕಾಬೂಲ್ ಚೆನ್ನ ಯೂಸ್ ಮಾಡ್ತಾರೆ. ನಮಗೆ ಕ್ವಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೊಟ್ಯಾಟೊ ಮತ್ತು ಪೀಸ್ನ ಯೂಸ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ಸ್ನ ಮಿಕ್ಸ್ ಮಾಡ್ತೀನಿ. ಚಿಕ್ಕದಾಗಿ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಪೌಡರು,
ಆ್ಯಂಡ್ ಕ್ಯೂಮಿನ್ ಪೌಡರ್. ಸ್ವಲ್ಪ ಸಾಲ್ಟ್, ನಾನು ಪೊಟೆಟೋನ ಸಾಲ್ಟ್ ಇರಲಾರ್ದೆ ಬಾಯ್ಲ್ ಮಾಡ್ಕೊಂಡಿದ್ದೆ, ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬೆಸ್ಟ್ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು, ಯಾಕಂದರೆ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ. ಇಲ್ಲಿ ಪಾನಿನೂ ರೆಡಿಯಾಗಿದೆ, ಆಮೇಲೆ ಪೂರಿಗೆ ಸ್ಟಫಿಂಗು ರೆಡಿಯಾಗಿದೆ. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ರೆಡಿಮೇಡ್ ಪೂರಿನೇ ಯೂಸ್ ಮಾಡೋದು. ಒಂದೆರಡು ಸತಿ ಪೂರಿನ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಬೆಟರ್, ಈಸಿಯಾಗಿ ಅವೈಲಬಲ್ ಇದೆ ಇದು. ಇದು ಬಂದು ಲೈಕ್ $2 for $5 ಅನಿಸುತ್ತೆ. ಈ ಥರದ್ದು 2 ಬಾಕ್ಸಸ್ ಬರುತ್ತೆ $5ಗೆ. ಸೊ ಇದನ್ನೇ ತೊಗೊಂಡ್ಬಂದ್ಬಿಟ್ಟಿರ್ತೀವಿ. ಈ ಥರ ಮುರಿದೋಗಿರೋದೆಲ್ಲ ನಮ್ಮ ಬಿಟ್ಟು ತಿಂತಾನೆ. ಇದಕ್ಕೆ ನಾನು ಡೇಟ್ಸ್ ಆ್ಯಂಡ್ ಟ್ಯಾಮರಿನ್ ಚಟ್ನಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಒಂದು ಯಾವಾಗಾದರೂ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಸೊ ಇದು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಏನಿಲ್ಲ, ಡೇಟ್ಸ್ ಆ್ಯಂಡ್ ಟ್ಯಾಮರಿನ್ ಮಾತ್ರ ಇರೋದು ಇದರಲ್ಲಿ. ಆ್ಯಂಡ್ ಲಾಸ್ಟಲ್ಲಿ ಮೇಲ್ಗಡೆ ಥಿನ್ ಶೇವ್ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ, ಸಿಂಪಲ್ ಅಲ್ವಾ? ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಮನೆಯಲ್ಲಿ. ಫಸ್ಟ್ ನಾನೊಂದು ಟ್ರೈ ಮಾಡಿಬಿಡ್ತೀನಿ. ಸೂಪರ್. ಪಾನಿಪುರಿ ಮುಂದೆ ಯಾವ ಸ್ನ್ಯಾಕ್ಸು ಬೇಡ. ದಿಸ್ ಇಸ್ ದ ಬೆಸ್ಟ್ ಒನ್. I know it's super. How is it? It is super. Thank you. I know Thank that. you. It's You're nice. welcome. Bittu, you don't want to have? Come. Come on. Dada is eating something. Hattu. You want to eat, Bidu? Super? It is super? ಖಾರ ಆಯಿತು ಪಾಪ ಅವನಿಗೆ. ವಾಟರ್ ಓಡು. Take this puri. ನೋ, ಅದು ಬೇಡ. ಇಟ್ಸ್ ಸ್ಪೈಸಿ. ಬಿಟ್ಟು ಟೇಕ್ ಪೂರಿ. ಅವನಿಗೆ ಅದೇ ತಿನ್ಸು. ಖಾರ ಆಗ್ತೈತೆ, ತಡಿ ನಿನಗೆ. ಸೊ ಈಟ್ ಪೂರಿ ನಾವು. Take puri, Bidu. Puri.
ಲಾಸ್ಟ್ ಸೂಪರ್ ಸೂಪರ್ ಬಿಟ್ಟು. Thank you for watching my video. Please like, share and subscribe to my channel. See you all next time. Bye bye.